ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಬರ್ರಿ ನಾವಿವತ್ತು ಉತ್ತರ ಕರ್ನಾಟಕದ ಒಂದು ಸೂಪರ್ ರೆಸಿಪಿ ಮಾಡೋಣ. ಈ ರೆಸಿಪಿ ಅಂತೂ ನನಗೆ ಭಾಳ ಸೇರ್ತೈತಿ, ಯಾಕಂದ್ರೆ ಇದು ಪುಂಡಿ ಪಲ್ಯದ ಗಟ್ಟಿ ಬ್ಯಾಳಿ ಐತಿ. ಸೊ ನಾನು ಬಸರಿದ್ದಾಗ ನನ್ನ ಬೈಕಿದು ಮೊದಲು ನಾ ಮಾಡಿಸ್ಕೊಂಡು ತಿಂದಂಥ ರೆಸಿಪಿ ಇದು ಪುಂಡಿ ಪಲ್ಯದ ಗಟ್ಟಿನ ಬ್ಯಾಳಿ. ಇದು ಭಾಳ ಮಸ್ತ್ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ, ಯಾಕಂದ್ರೆ ಪುಂಡಿ ಪಲ್ಯ ಯೂಶ್ವಲಿ ಸ್ವಲ್ಪ ಹುಳಿ ಬರ್ತೈತಿ. ಅದಕ್ಕೆ ಇದು ಟೇಸ್ಟಿ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸೊ ನೋಡ್ಬೋದು, ನಾ ಇಲ್ಲಿ ಒಂದು ತಟ್ಟೆ ತುಂಬಷ್ಟು ನಾನಿಲ್ಲಿ ಪುಂಡಿ ಪಲ್ಯ ಸೊಪ್ಪನ್ನ ತಗೊಂಡೀನಿ. ಸೊ ಇದ್ರದ್ದು ದಂಟೆಲ್ಲ ತೆಗೆದು ಎಲೆ ಅಷ್ಟೇ ತೊಗೋರಿ, ಬಿಡಿಸ್ಕೋಬೇಕಾದಾಗ ಭಾಳ ಹುಷಾರ, ಯಾಕಂದ್ರೆ ಇದಕ್ಕೊಂದು ಸ್ವಲ್ಪ ಮುಳ್ಳು ಥರ ಇರ್ತೈತಿ, ನಿಮಗೆ ಹತ್ಬೋದು. ಸೊ ಆರಾಮಾಗಿ ಬಿಡಿಸ್ಕೋರಿ. ಹಂಗೆ ಒಂದು ಕಪ್ ಅಷ್ಟು ನಾ ಇಲ್ಲಿ ಬ್ಯಾಳಿ ತೊಗೊಂಡಿನಿ. ಇದು ತೊಗರಿ ಬ್ಯಾಳಿ ಅದಾವ. ಸೊ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಮೊದಲು ತೊಳೆದಿಟ್ಕೊಳತ್ತೀನಿ. ಹಂಗೆ ತೊಳೆದು ಇಟ್ಕೊಂಡಿರೋಂಥ ಒಂದು ತಟ್ಟೆ ತುಂಬ ಏನಿದ್ವಲ್ಲ ಅಷ್ಟು ನಾ ಇಲ್ಲಿ ಪುಂಡಿ ಸೊಪ್ಪು ಹಾಕ್ಕೊಳಕತ್ತೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಇವೇನಿಲ್ಲ ಅಂದರೂ ಒಂದು 7ರಿಂದ 8 ಮೆಣಸಿನ್ಕಾಯಿ ಅದಾವ. ಇವು ಸ್ವಲ್ಪ ಸಪ್ಪಿರೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳತ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನಾವು 1 ಲೋಟದಷ್ಟು ನೀರು ಹಾಕ್ಕೊಳಕತ್ತೀನಿ. ಸೊ ಇಷ್ಟು ನೀರು ಸಾಕಾಗ್ತೈತಿ. ಇದಕ್ಕೆ ಇಷ್ಟು ಹಾಕ್ಕೊಂಡು ಒಂದು 4ರಿಂದ 5 ವಿಷಲ್ ನಾವು ಕೂಗಿಸ್ಕೊಂಡ್ರೆ ಸಾಕಾಗ್ತೈತಿ. ಬ್ಯಾಳಿ ಹಣ್ಣಂಗೆ ಕುದ್ದೀತಾವ, ಹಂಗೆ ಮತ್ತು ಸೊಪ್ಪನ್ನು ಚಲೋತ್ತಂಗೆ ಬೇಯ್ತೈತಿ. ಸೊ ಯಾರ್ಯಾರು ವಿಡಿಯೋ ನೋಡ್ಕೊಳತ್ತೀರಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ, ಅವರು ಪ್ಲೀಸ್ ಈಗ ಚಾನಲ್ ಪೇಜ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮಾಡಿರೋವಂಥ ಎಲ್ಲ ರೆಸಿಪೀಸು ನೋಡಿರಿ. ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ರೆಸಿಪಿಗಳು ನಾನು ಹಾಕಕ್ಕೆ ಟ್ರೈ ಮಾಡಾಕತ್ತೀನಿ. ಸೊ ನಿಮ್ದು ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೋಡಿರಿ, ಅಲ್ಲಿ ಮಟ್ಟ ನಮ್ದು 3ರಿಂದ 4 ವಿಷಲ್ ಬಂದಾವ. ಸೊ ಬ್ಯಾಳಿ ನೋಡಿರಿ, ಇಷ್ಟು ಕುದ್ರೆ ಸಾಕು, ನಮಗೆ ಹಣ್ಣಾಗಿ ಕುದ್ದಿರ್ತಾವೆ ಬ್ಯಾಳಿ. ಸೊ ಈಗ ಇದನ್ನು ಕೆಳಗೆ ಇಳಿಸ್ಕೊರಿ. ಕೆಳಗೆ ಇಳಿಸ್ಕೊಂಡೆ ಇದು ಒಂದು ಗಡ್ಡಿಯಷ್ಟು ನಾ ಇದಕ್ಕೆ ಬೆಳ್ಳುಳ್ಳಿ ಸುಲಿದು ಹಾಕ್ಕೊಳತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಸೊ ಇಷ್ಟು ಹಾಕಿದ್ರೆ ಸಾಕು. ಇದಕ್ಕೆ ಒಗ್ಗರಣೆದದು ಏನೂ ಜರೂರತ್ ಬೆಳಂಗೇ ಇಲ್ಲ ನಮಗೆ. ಸೊ ನೋಡಿರಿ, ಒಂದು ಸ್ವಲ್ಪ ಇದನ್ನು ಕ್ರಷ್ ಮಾಡ್ಕೊತ ಇದನ್ನು ರುಬ್ಕೋರಿ. ಇದನ್ನು ಬ್ಯಾಳಿ ಮುದ್ದೆ ಇರ್ತೈತಲ್ಲ ಅದರಿಂದನೇ ರುಬ್ಬಾಕತ್ತೀನಿ. ಸೊ ನೋಡ್ಬೋದು ನೀವು, ಇದಕ್ಕೆ ನೀವು ಒಗ್ಗರಣೆ ಅಂತಾಗಲಿ ಮತ್ತು ಈ ಕೊತ್ತಂಬರಿ ಸೊಪ್ಪು ಅದು ಇದು ಅಂತಾಗಲಿ ಏನೂ ಬೇಕಾಗಂಗಿಲ್ಲ. ಸೊ ಒಂದು ಸ್ವಲ್ಪ ತಿರುಗಿಸ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ನೀವು ಸಾಕು. ಸೊ ಇದಕ್ಕೆ ಮತ್ತು ಬೇರೆ ಏನೂ ಸಾಮಾನುಗಳು ಬೇಡ, ಇಷ್ಟ ಆದ್ರೆ ಮುಗಿತ್ರಿ, ಪುಂಡಿ ಪಲ್ಯ ಬ್ಯಾಳಿ ರೆಡಿ ಆಗ್ತೈತಿ. ಸೊ ಇದನ್ನು ಆದಷ್ಟು ಥಿಕ್ಕ ಇಡ್ರಿ. ಇದಕ್ಕೆ ನೀರದು ಸೇರ್ಸಾಕೆ ಹೋಗ್ಬೇಡ್ರಿ. ಇದೇನಿಲ್ಲ ಅಂದರೂ 2-3 ದಿವಸ ಹೊರಗೆ ಇಟ್ರೂ ಚಲೋನ ಇರ್ತೈತಿ. ಸೊ ನೋಡ್ಬೋದು ನೀವು ಎಷ್ಟು ಮಂದಾಗಿ ನಾನು ತಿಕ್ಕೀನಿ ಇದನ್ನು. ಸೊ ಇಷ್ಟಾದ್ರೆ ಸಾಕು. ಈಗ ನಾ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದ, ಈಗ ಇದ್ರದ್ದು ಸೀಸನ್ ಐತಲ್ಲ, ತಂಪನ್ಯಾಗನ ಬರ್ತೈತಿ ಪುಂಡಿ ಪಲ್ಯ ಸೊಪ್ಪು. ಸೊ ಸೀಸನ್ನಾಗಿ ಏನಿರ್ತಾವಲ್ಲ ಅದನ್ನೆಲ್ಲ ಹೊಟ್ಟೆ ತುಂಬ ಊಟ ಮಾಡಿರಿ ನೀವು, ಯಾಕಂದ್ರೆ ಆ ಕಾಲಕ್ಕೆ ಏನೇನು ಬೇಕಲ್ಲ ಆ ಕಾಲೊಳಗೆ ಬೆಳೀತಿರ್ತಾವೆ. ಸೊ ಆ ಟೈಮ್ನಾಗ ಸಿಗುವಂಥದ್ದನ್ನು ನಾವು ಯಥೇಚ್ಛವಾಗಿ ತಿಂದುಬಿಡ್ಬೇಕು, ಮುಂದೆ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ಬೋದ, ನಾ ಈಗ ಊಟ ಮಾಡ್ತೀನಿ, ಯಾಕಂದ್ರೆ ನನ್ನದು ಫೇವ್ರೇಟ್ ಡಿಶ್ ರೆಡಿ ಆದಮೇಲೆ ನಾ ಹೆಂಗೆ ಸುಮ್ಮನೆ ಇರಬೇಕು. ಸೊ ನೋಡಿರಿ, ನಾ ಬಿಸಿ ಬಿಸಿ ಅನ್ನ ಮಾಡಿದ್ದೆ. ಸೊ ಅನ್ನ ಮತ್ತು ಇದ್ರ ಜೊತೆಗೆ ನನ್ನದು ಫೇವ್ರೇಟ್ ಈಗ ಬರ್ತೈತಿ ಪುಂಡಿ ಪಲ್ಯದ ಬ್ಯಾಳಿ ಹಾಕ್ಕೊಳಕತ್ತೀನಿ ನಾನು. ಇದನ್ನು ಎಷ್ಟು ಹೊತ್ತು ತಿಂತೀನಿ ನಾ ಗೊತ್ತಿಲ್ಲ, ಇದು ಖಾಲಿ ಆಗೋಮಟ್ಟ ನಾ ಇದ್ರಾಗ ಊಟ ಮಾಡ್ತೀನಿ. ಹಂಗೆ 1 ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಳತ್ತೀನಿ. ಎವ್ರಿ ಡೇ ನಾ 1 ಸ್ಪೂನ್ ತುಪ್ಪ ಮಿಸ್ ಮಾಡೋಂಗಿಲ್ಲ. ಸೊ ನೀವು ನಿಮ್ಮ ಡಯಟ್ ಒಳಗೆ ತುಪ್ಪನ ಬೆರೆಸ್ಕೋರಿ, ಇದು ಗುಡ್ ಫ್ಯಾಟ್ ಸೋರ್ಸ್ ಐತಿ. ಸೊ ನೀವು ಇದನ್ನು ಎಂಜಾಯ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕೆ ಹೋಗಬೇಡ್ರಿ. ಮತ್ತು ಮುಂದೆ ಸಿಗ್ತೀನಿ. ಬಾಯ್.